ಜೈಡಿ ಬಾಸ್ ಜೈಡಿ ಬಾಸ್ ಜೈಡಿ ಬಾಸ್ ಬ್ರೌನ್ ಚೆನ್ನಾಗಲ್ವಾ 700 ಅಂತ ಗೈಸ್ ತುಂಬಾ ಚೆನ್ನಾಗಿದೆ ಗೈಸ್ ಚೆನ್ನಾಗಲ್ವಾ ಇದು ಕಾಫಿ ಬ್ರೌನ್ ಬರುತ್ತೆ ಅಕೌಂಟ್ ಪಾಸ್ವರ್ಡ್ ಕೊಡೋ ನನ್ ಪಾಸ್ವರ್ಡ್ ಕೊಡ್ತೀನಿ ಇಬ್ರು ಎಕ್ಸ್ಚೇಂಜ್ ಮಾಡ್ಕೊಳ್ಳೋ ನಮ್ಮ ಅಕ್ಕ ಎಷ್ಟು ಟಾರ್ಚರ್ ಇಕ್ಕಿದ್ದಾರೆ ಅಂದ್ರೆ ಪ್ರೋಟೀನ್ ಸೋಯಾ ಅಷ್ಟೇ ಸೇಮ್ ಡಿಟ್ಟೋ ಜೆರಾಕ್ಸ್ ಕಾಪಿ ನೀವು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಅಕ್ಕನ್ಗೆ ನೀವು ಸಬ್ಸ್ಕ್ರೈಬ್ ಮಾಡ್ಬೇಕಾ ಹೇಳಿ ಮಾಡಿ ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನನ್ನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇರೋದು ಬಂದು ನಮ್ಮ ಮನೆ ರೋಡಿಂದ. ಕೆಲಸ ಬೇಗ ಮುಗೀತು, ಏನು ಮಾಡೋದು ಇಷ್ಟು ಬೇಗ ಹೋಗಿ. ಗೈಸ್ ಜನ್ಸಿ ಹೋಗ್ತಾರೆ ಟ್ಯೂಷನ್ಗೆ. ಬಾಯ್ ಜನ್ಸಿ, ಬಾಯ್ ಬಾಯ್. ಎಲ್ಲಿ ಟ್ರೀಟು ಸಂಜನಾ ಬರ್ತಾರೆದು ಕೇಳು ನನ್ನ ಕೇಳಿದ್ರ ನೀವೆಲ್ಲ ಕುಚ್ಚಿ ಕೂಸಲ್ವಾ, ಅದಕ್ಕೆ ನಿನ್ನೆ ಕೇಳಿ. ಅಮ್ಮ ನೀರ್ ಬಾಟಲ್ ಓ ಅದು ಕೊಡು. ಬೀಗ 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 ಬಂಗಾರ ಇದು ಕಟ್ ಮಾಡಲ್ಲ, ಹಂಗೆ ಹಾಕ್ತೀನಿ. ಬಾಯ್, ಹುಷಾರು. ಗೈಸ್ ಏನೋ ವಾಸನೆ ಬರ್ತಾ ಇದೆಯಂತೆ ಗೈಸ್ ಒಳಗೆ. ಏನಾದ್ರು ಒಂದು ಸ್ಮೆಲ್ ಬರ್ತಾನೆ ಇರತ್ತಲ್ವಾ ನಿನಗೆ, ಅದು ಇದು. ಗೈಸ್ ಇವಾಗ ನೋಡಿ ಎಲ್ಲಿ ಬಂದಿದೀವಿ ಅಂತ. ಸೀರೆ ತಗೊಳ್ಳೋಣ ಅಂತ ಹೇಳಿ ಬರ್ತಾ ಇದ್ದೀವಿ. ಆ್ಯಂಡ್ ಒಂದು ಸ್ಪೆಷಲ್ ರೀಸನ್ಗೆ ತುಂಬ 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 ತುಂಬಾನೇ ಸ್ಪೆಷಲ್ ವ್ಯಕ್ತಿಗೆ ಸೀರೆ ತಗೊಳಕ್ಕೆ ಅಂತ ಬರ್ತಾ ಇರೋದು. ಯಾವ ಥರ ಸೀರೆ ತಗೋತೀವಿ ನಿಮಗೂ ತೋರಿಸ್ತೀನಿ, ಬನ್ನಿ. ಗೈಸ್ ಇದು ನೋಡಿ ಸಕ್ಕದಾದೆ. ಯಾವ ಕಲರ್ ಇಷ್ಟ ಆಯ್ತಾ ನಿಂಗೆ? ನನಗೆ ಇದು ಇಷ್ಟ ಆಯ್ತು. ನಂಗೆ ಆರೆಂಜ್ ಇಷ್ಟ ಆಯ್ತು. ಆರೆಂಜ್ ಕಾಮನ್ ಆಗೋಯ್ತು. ಗೈಸ್ ಇದು ಚೆನ್ನಾಗಿದೆ. ಮೆಜಂತ ಕಲರ್ ಇದೆ, ಬ್ರೌನು ಚೆನ್ನಾಗಿದೆ ಅಲ್ವಾ, ಸಕ್ಕದಾದೆ. ನಾನು ಇದು ಮೆಜಂತ ತರ ಅನ್ಕೊಂಡೆ ನೋಡಿದಾಗ, ಬಟ್ ಅದು ಕಾಫಿ ಬ್ರೌನ್. ನನ್ಗೆ ಇದು ತುಂಬಾ ಇಷ್ಟ ಆಯ್ತು. ಇದು ಚೆನ್ನಾಗಿದೆ ಗೈಸ್. ಇದು ಪ್ರೈಸ್ ಎಷ್ಟಿದೆ ಅಂತ ಕೇಳೋಣ. ಕ್ರೇಪ್ ಮೆಟೀರಿಯಲ್ ಬರುತ್ತಾ? ಎಷ್ಟಂತ ಹೇಳಿದ್ರಿ? ಡಿಸ್ಕೌಂಟ್ ಹೋಗಿ 1530. ಇದರಲ್ಲಿ ಕಲರ್ಸ್ ತೋರಿಸ್ತಾರೆ, ಡಿಸೈನ್ ತೆಗ್ದಿದ್ದಾರೆ. ಹಾ ಇಲ್ಲ ಹಾ ನೋಡಿ, ಇದ್ರಲ್ಲೇ ನೋಡು. ಇದರಲ್ಲಿ ಗ್ರೀನ್ ರೆಡ್ ಅಲ್ಲಿ ತೋರಿಸ್ತಾರೆ. ಚೆನ್ನಾಗಿದೆ ಅಲ್ವಾ ಇದು? ಗ್ರೀನ್ ಇದ್ರ ಕಲರ್ಸ್ ಬೇರೆ ಯಾವ್ದಿದೆ? ಕಲರ್ಸ್ ಇಲ್ವಾ? ಈ ಎರಡು ಒಂದೇ ಕಲರ್ ಅಲ್ವಾ? ಡಿಸೈನ್ ಎಲ್ಲ ಸೇಮ್, ಎಲ್ಲ ಸೇಮ್. ಇದೇ ರೇಂಜ್ ಅಲ್ಲಿ ತೋರಿಸ್ತೀರಾ ಬೇರೆ? ತುತಿ ಇದ್ ನೋಡು, ಇದ್ ನೋಡು. ಇದು ಓಕೆನಾ? ಗ್ರೀನ್ ಇದೆ ನೋಡು, ಒಳಗಡೆ ಗ್ರೀನ್ ಬಾರ್ಡರ್ ಬರುತ್ತೆ ಇದು. ಇದೇ ಓಕೆ ಅಲ್ವಾ? ಇದೇ ಫೈನಲ್ ಮಾಡ್ಬಿಡ್ಲಾ? ತುತಿ ಇದೇ ಫೈನಲ್ ಮಾಡೋದಾ? ಸರಿ ಇದೇ ತಗೊಂಡ್ಬಿಡಮ್ಮ ಅಷ್ಟೇ. ಈ ಸ್ಯಾರಿ ಓಪನ್ ಮಾಡಿ ತೋರಿಸಿ. ಇದ್ರಲ್ಲಿ ಇನ್ನೊಂದು ಕಲರ್ ಇದೆ, ಅದು ಚೆನ್ನಾಗಿದೆ. ಸಕಲದಲ್ಲೇ ಗೈಸ್, ತುಂಬಾ ಚೆನ್ನಾಗಿದೆ ಗೈಸ್, ಸಕ್ಕದಾದ ಮಾತ್ರ. ವೆರಿ ನೈಸ್, ವೆರಿ ಪ್ರಿಟಿ. ತುತಿ ನೀನು ಇನ್ನೊಂದು ಬ್ಲೂ ಇಟ್ಕೊಂಡಿದ್ದಲ್ಲ ಇದ್ರಲ್ಲಿ, ಅದು ಇದು ಚೆನ್ನಾಗಿದೆ. ಬಟ್ ಇದು ಕಲರ್ ಕಾಂಬಿನೇಷನ್ ಸಕ್ಕದಾದಲ್ಲ. ಬ್ಲೌಸ್ ಪೀಸ್ ಯಾವ್ದು? ಪಿಂಕೇ ಬರುತ್ತಾ ಇದು? ಸಪ್ರೇಟ್ ಆಗಿ ತಗೋಬೋದಲ್ವಾ? ಬಟ್ ದಿಸ್ ಇಸ್ ವೆರಿ ನೈಸ್ ಅಲ್ವಾ? ಸರ್ ಇದು ಪ್ಯಾಕ್ ಮಾಡ್ತೀರಾ? ಇದೇನ್ ಮೆಟೀರಿಯಲ್? ಇದು ಕ್ರೇಪೇನಾ? ಚೆನ್ನಾಗಿದೆ ಅಲ್ವಾ ಇದು? ಇದೊಂದು ಓಪನ್ ಮಾಡಿ ನೋಡೋಣ. ಅಷ್ಟೊಂದೇನಿಲ್ಲ, ಇದು ಕಾಮನ್ ಕಲರ್ ಆಗೋದು. ಇದು ನೋಡಿ, ಇದು ಸಮಥಿಂಗ್ ಬೇಬಿ ಪಿಂಕ್ ವಿತ್ ಕಾಫಿ. ಕಾಪರ್ ಅಲ್ವಾ ಇದು? ಇದು ಕಾಪರ್. ಇದು ಗೈಸ್ ಇದು ತುಂಬಾ ಚೆನ್ನಾಗಿದೆ, ಕ್ಲಾಸಿ ಆಗಿದೆ ಒಂಥರ. ವೆರಿ ನೈಸ್, ತುಂಬಾ ಅಫಿಷಿಯಲ್ ಲುಕ್ ಕೊಡುತ್ತಲ್ಲ ಇದು. ಚೆನ್ನಾಗಿದೆ. ಕಾಫಿ ಬ್ರೌನ್ ಬರುತ್ತೆ, ಒಳಗೆ ಕಾಪರ್ ಕಲರ್ ಬರುತ್ತೆ. ಈ ತರ ಇಷ್ಟ ಆಗುತ್ತೆ. ಇದು ಅಷ್ಟೇ ಮಜಂತ, ಅದಕ್ಕೆ ಆರೆಂಜ್. ಬಟ್ ಈ ಕಲರ್ ಇಷ್ಟ ಆಗ್ಲಿಲ್ಲ ನನಗೆ.
ಈ ಕಲರ್ ಇಷ್ಟ ಆಯ್ತು. ಇದು ಡಾರ್ಕ್ ಇದ್ರೆ ಇದು ಲೈಟ್ ಇರ್ಬೇಕು, ಅವಾಗ ಚೆನ್ನಾಗಿರುತ್ತೆ ಕಾಂಬಿನೇಷನ್. ಈ ಕಲರ್ ಚೆನ್ನಾಗಿ, ಬಟ್ ಈ ಕಲರ್ ಇಷ್ಟ ಆಗ್ಲಿಲ್ಲ. ಅದು ಬಿಲ್ ಮಾಡಿರ್ತಾರ ಅನ್ಸುತ್ತೆ. ಸೀರೆ ಶಾಪಿಂಗ್ ಮುಗಿಸ್ಕೊಂಡು ನೇರವಾಗಿ ನಾವು ಬಂದಿದ್ದೆ ಫುಟ್ವೇರ್ ಶಾಪಿಂಗ್ ಮಾಡೋಣ ಅಂತ ಹೇಳಿ ಬಾಟಾ ಶೋರೂಮ್ಗೆ. ಬಾಟಾ ಶೋರೂಮ್ಗೆ ಬರೋದು ಅಂತ ಹೇಳಿದ್ರೆ ಒಂದು ರೀತಿಯಲ್ಲಿ ನಾಸ್ಟಾಲಜಿಯಾ ಫೀಲಿಂಗ್ ಅಂತಲೇ ಹೇಳ್ಬೋದು. ಯಾಕಂದರೆ ಬ್ಯಾಕ್ ಇನ್ ಟು ಸ್ಕೂಲ್ ಡೇಸ್, ಬೇಸಿಗೆ ರಜಾ ಕಳೆದು ಹೊಸ ತರಗತಿಗೆ ಹೋಗೋವಾಗ ಹೊಸ ಶೂಸ್ ಎಲ್ಲ ತಗೊಳ್ಳಿಕ್ಕೆ ಇಲ್ಲೇ ಬರ್ತಾ ಇದ್ದದ್ದು. ಬಾ ನಿಂಗೆ ಕೊಡಿಸ್ತೀನಿ ಒಂದು ಸ್ಲಿಪ್ಪರ್. ಇದು ತಗೋ. ಅದು ನಿನ್ನ ಮಗುಗೆ ತಗೋತೀನಿ ನಾನು. ಸಾಫ್ಟ್ ಮಟೀರಿಯಲ್ ಇಲ್ಲೂ ಇದೆ ನೋಡು, ಸಾಫ್ಟ್. ನಂಗೇನಿಲ್ಲ, ಇಲ್ಲ ಈ ತರ ನೋಡು, ಅದು ಮುಂದೆ ಬಂದ್ಬಿಡುತ್ತೆ, ಕಾಲು ಉಂಗುಷ್ಟ ಇರಲ್ವಲ್ಲ ಅದಕ್ಕೆ. ನೋಡಿ ಇದು 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 ಎತ್ಕೊಂಡು ನೋಡು, ಕೊಡಿಲಿ. ಸಮಥಿಂಗ್ ಲೈಕ್ ದಿಸ್, ಈ ಥರ ನೋಡ್ತಿರಲ್ಲ. ಹಾಕ್ ನೋಡು, ನಿಂಗೆ ಇದು ಇದಾಗುತ್ತೆ ಅಂದ್ರೆ ಹಾಕ್ ನೋಡು. ತಗೋತೀನಿ ಬಿಡಿ, ಪರವಾಗಿಲ್ಲ, ತಗೋತೀನಿ. ಇದು ಚೆನ್ನಾಗಿದೆಯಾ? ಚೆನ್ನಾಗಿದೆ. ಬಟ್ 699 ಕಾಸ್ಟ್ಲಿ ಅನ್ಸಿಲ್ವಾ? ತುಂಬಾ ಕಾಸ್ಟ್ಲಿ ಆಯಿತು. ಇದು ಸ್ಟಾರ್ಟಿಂಗ್ಗೆ 700 ಹಾಕಿದ್ದಾರೆ, ಇದು ಸ್ಟಾರ್ಟಿಂಗ್ 600 ಹಾಕಿದ್ದಾರೆ. ಇದರಲ್ಲಿ ಯಾವುದೂ ಇಷ್ಟ ಆಗಲಿಲ್ಲ ನನಗೆ. ಇದು ಒಂದು ಇಷ್ಟ ಆಯಿತು, ತುಂಬ ಇಷ್ಟ ಆಯ್ತು ಇದು. ದಿಸ್ ಇಸ್ ರಿಯಲಿ ನೈಸ್, ವೆರಿ ನೈಸ್ ಇನ್ ಫ್ಯಾಕ್ಟ್. ಬಟ್ ನನ್ನ ತಂಗಿಗೇನೋ ಆಫೀಸ್ ಯೂಸ್ಗೆಲ್ಲ ಚೆನ್ನಾಗಿರೋಣ ಅಂತ ಅಲ್ವಾ, ಅದಕ್ಕೆ ಇದ್ರಲ್ಲಿ ನೋಡ್ತಿದ್ದೀನಿ. ಇದ್ರಲ್ಲಿ ನೋಡಿದ್ರೆ ಇದು ಇಷ್ಟ ಆಯಿತು ಅಂತ, ಚೆನ್ನಾಗೂ ಕಾಣ್ತಿದೆ ಹಾಕೊಂಡಾಗ. ಬಟ್ ಐ ಫೀಲ್ 700 ಫಾರ್ ದಿಸ್ ಇಸ್ ನಾಟ್ ಸೊ ವರ್ತ್ ಇಟ್ ಅಂತ ಅನ್ನಿಸ್ತಾರೆ. ಸೊ ವಾಟ್ ಡು ಯು ಸೇ? ನಿಮ್ಗೇನು ಅನ್ಸುತ್ತೆ ಗೈಸ್? ಇದು 700 ಕೊಡ್ಬೋದಾ ಇದಕ್ಕೆ ಅನ್ಸುತ್ತಾ? ಕಾಮೆಂಟ್ ಮಾಡಿ. ಕೊಡ್ಬೋದಾ? ಕೊಡ್ಬೋದು. ಆಫೀಸ್ ಯೂಸ್ ಮಾಡ್ಬೋದು. ನಿಂಗೆ ಕಂಫರ್ಟ್ ಇದೆಯಾ, ಮೆತ್ತಗಿದೆಯಾ? ಹಾಂ, ಚೆನ್ನಾಗೂ ಇದೆ. ಬಟ್ ಅಮ್ಮ ಇದಕ್ಕೆ 500 ರೂಪಾಯಿ ಕೊಟ್ಟರೆ ಹೋಗಿ ಅಂದರೆ. ಒನ್ಸ್ ಅಪಾನ್ ಎ ಟೈಮ್ 90s ಕಿಡ್ಸ್ ಎಲ್ಲರೂ ಸ್ಕೂಲ್ ಶೂಸ್ ತೊಗೋಬೇಕು ಅಂದರೆ ಬಾಟಾ ಶೋರೂಮ್ಗೆ ಬರ್ತಾ ಇದ್ದದ್ದು. ನೀವು ಅದರಲ್ಲೊಬ್ಬರ? ಕಾಮೆಂಟ್ ಮಾಡಿ. 2-4 ಸ್ಟ್ಯಾಂಡರ್ಡ್ ಸೈಜ್ ಅಲ್ವಾ? ಒನ್ ಡಜನ್ ಕೊಡಿ ಅಷ್ಟೇ, 1 ಡಜನ್ ಅಷ್ಟೇ. ಹಾಂ, ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಕೌಂಟ್ ಕೊಡು, ಅಕೌಂಟ್ ಪಾಸ್ವರ್ಡ್. ಅಕೌಂಟ್ ಪಾಸ್ವರ್ಡ್ ಕೊಡು, ನನ್ನ ಪಾಸ್ವರ್ಡ್ ಕೊಡ್ತೀನಿ, ಇಬ್ರು ಎಕ್ಸ್ಚೇಂಜ್ ಮಾಡ್ಕೊಳ್ಳೋಣ. ಆಯ್ತು, ಕೊಡ್ತೀನಿ. ನನ್ನ ತಂಗಿಗೆ ಇಲ್ದಿರೋದ ನೀನ್ ಕೇಳಿದ್ರೆ ಜೀವನೇ ಕೊಡ್ತೀನಂತೆ ಪಾಸ್ವರ್ಡ್ ಕೊಡೋದ್ರೆ. ಅಯ್ಯೋ ಬ್ರೋ, 1 ಡಜನ್ ಅದು. ಗೈಸ್ ಇಲ್ಲಿ ನೋಡಿ ಯಾರಿದ್ದಾರೆ ಅಂತ. ನಮ್ಮ ಮಗು ಟ್ಯೂಷನ್ ಮುಗಿಸ್ಕೊಂಡು ಬಂದಿದೆ. ನನ್ನ ಮೊನ್ನೆಯ ವ್ಲಾಗ್ ಅಲ್ಲಿ ಮಲ್ಕೊಂಡಿತ್ತು ಪಾಪ ಬೇಬಿ. ಇವಾಗ ಟ್ಯೂಷನ್ ಮುಗಿಸ್ಕೊಂಡ್ ಬಂದು ತುಂಬಾ ದೊಡ್ಡ ಕೆಲಸ ಮಾಡ್ತಾ ಇದೆ. ಜೆನ್ಜಿ ಮಗನೇ ಸೂಪ್ ಕುಡಿ, ಸಾಕಾಗಿದೆ. ಕುಳ್ಳಿ ಮೂಗಿದ ಕಣ್ಣಿಂದ ನೀರು ಬಂದೈತೆ. ಇದು ಬಂದು ಮನೆಯಲ್ಲೇ ಮಾಡಿರುವಂತಹ ಸೋರೆಕಾಯಿ ಸೂಪ್. ನಮ್ಮ ಈ ಚೆಫ್ ಅಕ್ಕ, ನಾನ್ ಮಾಡಿಲ್ಲ, ಅಮ್ಮ ಮಾಡಿರೋದು. ಆದ್ರೆ ನಮ್ಮ ಮನೆಯ ಚೆಫ್ ಅಕ್ಕ ಕಂಡಿಡಿದಿರೋದು ಅದನ್ನ. ನಮ್ಮ ಮದರ್ ಇಂಡಿಯಾ ಮಾಡ್ಕೊಟ್ಟಿದ್ದಾರೆ. ಸಾರಿ ಪ್ರತಿಭೆ ಗೈಸ್, ನಮ್ಮ ಮನೆ ಪ್ರತಿಭೆ ಗೈಸ್. ಯಾವಾಗ್ಲೂ ರಾಂಗ್ ಮಿಸ್ಕಮ್ಯುನಿಕೇಶನ್ ಗೈಸ್, ಯಾವಾಗ್ಲೂ ನಂದು ಇದೇ ಮಿಸ್ಕಮ್ಯುನಿಕೇಶನ್ ಆಗುತ್ತೆ. ಇವಳು ಕಂಡಿರಿದ್ದಿರೋದು ಅಂತ ಹೇಳಿರ್ತೀನಿ, ಬಟ್ ಅಪಾರೆಂಟ್ಲಿ ಅವಳು ಏನು ತಪ್ಪಾಗಿರಲ್ಲ. ಇಲ್ಲ ಇಲ್ಲ ಚಿನಿ, ಸುಮ್ನೆ ಗೈಸ್. ಅವಳು ಆಕ್ಚುಲಿ ತುಂಬಾ ಚೆನ್ನಾಗಿ ಕುಕ್ ಮಾಡ್ತಾಳೆ, ಇಲ್ಲ ಅಂತ ಅಲ್ಲ. ಹಾನೆಸ್ಟ್ಲಿ ಶಿ ಇಸ್ ಅನ್ ಅಮೇಸಿಂಗ್ ಕುಕ್. ನಮ್ಮ ಮನೆಗೆ ಚೆಫೇ ಬೇಡ ಗೈಸ್, ನಮ್ಮ ಹತ್ರ ಪರ್ಸನಲ್ ಚೆಫ್ ಇದ್ದಾರೆ. ಆದ್ರೆ ಅದನ್ನ ಕಂಡಿಡ್ದಿರೋದು ಮಾತ್ರ ನಮ್ಮ ರೆಸಿಪಿ ಇಲ್ಲಾಂದ್ರೆ ಅಡಿಗೆ ಹೆಂಗ್ ಮಾಡ್ತೀರಾ ಜೆನ್ಜಿ. ಓಕೆ, ಥ್ಯಾಂಕ್ ಯು. ಹೆಲ್ತ್ ರೆಸಿಪೀಸ್ ಬೇಕಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಐ ವಿಲ್ ಶೇರ್ ಯು. ಅವಳೆಲ್ಲ ಶೇರ್ ಮಾಡಲ್ಲ ನಿಮ್ಗೆ, ನಾನು ಶೇರ್ ಮಾಡ್ತೀನಿ. ಹಂಗಾದ್ರೆ ನಿಂದು ಬಿಫೋರ್ ಆಫ್ಟರ್ ಫೋಟೋ ಇಲ್ಲಿ ಹಾಕ್ತೀನಿ. ಯಾಕೆ? ಅವಾಗ ಡೆಫಿನೆಟ್ ಆಗಿ ಕಾಮೆಂಟ್ ಮಾಡ್ತಾರೆ, ಹಿಂಗಿದ್ದವ್ರು ಹಿಂಗಾದ್ರ ಅಯ್ಯೋ ಒಂಚೂರು ಹಾಕು, ಯಾರು ನಂಬ್ತಾನೆ ಇಲ್ಲ ಅಲ್ವಾ? ಡೆಫಿನೆಟ್ಲಿ ಇರ್ತೀವಿ ಗೈಸ್. ಇಲ್ಲಿ ಮೇಲೆ ನಿಮ್ಗೆ ಈಗ ಪಾಪಪ್ ಆಗ್ತಾ ಇದೆಯಲ್ಲ ನಮ್ಮ
ಲಡ್ಡು ಫೋಟೋ ಬಿಫೋರ್ ಆಫ್ಟರ್ ಹಾಕ್ತೀನಿ ನೋಡಿ. ಇದೇ ಬಿಫೋರ್ ನೋಡಿ ಗೈಸ್, ಹಿಂಗಿದ್ಲು ಬಟ್ ಇವಾಗ ಹಿಂಗಾಗಿದ್ದಾಳೆ. ನಮ್ ಚೋಟುನು ಅಷ್ಟೇ ಹಿಂಗಿದ್ಲು ಹಿಂಗಾದ್ಲು. ವಯಸ್ಸಾದ್ರೆ ಆ ಡೆಡಿಕೇಶನ್ ಲೆವೆಲ್ ಇದೆಯಲ್ಲ ಅವರಿಬ್ರದು, ಇಟ್ ಇಸ್ ಲೈಕ್ ಟಾಪ್ ನಾಚ್, ಅನ್ಬೀಟಬಲ್. ನಾನ್ ತಂಗಿರೋ ಅಂತ ಹೇಳ್ತಿಲ್ಲ ಗೈಸ್, ಬಟ್ ಈ ಡೆಡಿಕೇಶನ್ ಒಬ್ಬ ಮನುಷ್ಯನ್ಗೆ ಯಾವ್ದೇ ವಿಚಾರವಾಗಿ ಆಗಿರ್ಬೋದು, ಸಣ್ಣ ಆಗೋದ್ರಲ್ಲಿ ಅಂತ ಅಲ್ಲ, ಅದು ಓದೋ ವಿಷಯದಲ್ಲಿ ಆಗಿರ್ಬೋದು, ಅಥವಾ ಯಾವ್ದಾದ್ರು ಒಂದು ಸ್ಕಿಲ್ ನ ಡೆವಲಪ್ ಮಾಡ್ಕೊಳ್ಳೋದ್ರಲ್ಲಿ, ಕಲಿಯೋದ್ರಲ್ಲಿ ಆಗಿರ್ಬೋದು, ಒಂದನ್ನ ಅಡಾಪ್ಟ್ ಮಾಡ್ಕೊಂಡ್ರೆ ಯಾವ್ದಾದ್ರು ಒಂದು ವಿಷಯದಲ್ಲಿ ನಾವು ಅವರಿಬ್ರು ಕೊಡ್ತಿರೋಂತಹ ಲಾಸ್ಟ್ 2-3 years ಇಂದ ಅವರು ಕೊಡ್ತಾರೋ ಆ ಡೆಡಿಕೇಶನ್ ಏನಿದೆ, ಅದನ್ನ ನಾವು ಅಡಾಪ್ಟ್ ಮಾಡ್ಕೋತು ಯಾವ್ದಾದ್ರು ಒಂದ್ ವಿಚಾರಕ್ಕೆ ಅಂದ್ರೂ ನಿಜವಾಗ್ಲೂ ನಾವು ತುಂಬಾ ದೊಡ್ಡ ಮಟ್ಟದಲ್ಲಿ ಐ ಥಿಂಕ್ ವಿ ಕ್ಯಾನ್ ಅಚೀವ್ ಸಮಥಿಂಗ್ ಬಿಗರ್ ಇನ್ ಲೈಫ್. ಬಿಕಾಸ್ ಅವ್ರು ಕೊಡೋ ಡೆಡಿಕೇಶನ್ ಲೆವೆಲ್ ಇಸ್ ಜಸ್ಟ್ ಅಮೇಸಿಂಗ್. ನಾಟ್ ಬಿಕಾಸ್ ದೇ ಆರ್ ಮೈ ಹ್ಯಾಪಿ ಪಿಲ್ಸ್ ಅಥವಾ ನನ್ನ ತಂಗಿರು ಅಂತ ಹೇಳ್ತಾ ಇಲ್ಲ, ಬಟ್ ಅವ್ರು ಕೊಡೋ ಡೆಡಿಕೇಶನ್ ಹಂಗಿದೆ. ಥ್ಯಾಂಕ್ ಯು. ಅವಳೇ ಫಸ್ಟ್ ಸ್ಟಾರ್ಟ್ ಮಾಡಿದ ಆಕ್ಚುಲಿ ಇದನ್ನೆಲ್ಲ. ಅದಾದ್ಮೇಲೆ ಅವಳು ಕಂಟಿನ್ಯೂ ಮಾಡ್ತಿದ್ದಾಳೆ. ಅವಳು ಕಂಟಿನ್ಯೂ ಮಾಡೋದ್ರ ಜೊತೆಗೆ ಇವಾಗ ನನಗೆ ಫುಲ್ ಸೈಕ್ ಮಾಡ್ತಿದ್ದಾಳೆ, ನೀನ್ ಮಾಡು ಅಂತ. ಗೈಸ್ ಜೆನ್ಸಿ ಅನ್ನೋದು ಇದಕ್ಕೆ ಗೈಸ್ ನೋಡಿ, ಎಡಗೈಲಿ ಫೋನ್ ಇದೆ, ಬಲಗೈಲಿ ಸೂಪ್ ಇದೆ, ಸೂಪ್ ಒಳಗಡೆ ಚಮಚ ಇದೆ, ಅದ ಚಮಚದಲ್ಲಿ ಕುಡಿತಲ್ಲ ಅಲ್ಲಿ ನೋಡಿ ಗೈಸ್. ವಾವ್ ವಾವ್ ಅವಾರ್ಡ್ ಜೆನ್ಸಿ ಆಫ್ ದ ಇಯರ್, ಜೆನ್ಸಿ ಆಫ್ ದ ಇಯರ್ ಗೋಸ್ ಟು ಪಾಕೆಟ್ ಸನ್ಶೈನ್ ಅಲಿಯಾಸ್ ದಿ ಒನ್ ಅಂಡ್ ಓನ್ಲಿ ಯಶಿಕಾ ಗೌಡ. ನೀನ್ ನೋಡೋವಾಗೆಲ್ಲ ನಂಗೆ ಏನ್ ಅನ್ಸುತ್ತೆ ಗೊತ್ತಾ, ಇವಾಗ ನಮ್ಮಿ ಅಮಾಯಕ ಮಗು ನಾವಾಗ ಎಷ್ಟು ಹೊಡಿತಾ ಇದ್ನಲ್ಲ ಅಂತ ಹೊಟ್ಟೆ ಎಲ್ಲ ಉರಿಯುತ್ತೆ. ನೋಡು ನಮ್ಮ ಅಮಾಯಕ ಮಗು ಹೆಂಗ್ ಹೊಡೆಯೋಳು ಅಂದ್ರೆ, ನಮ್ಮ ಅಕ್ಕ ಎಷ್ಟು ಟಾರ್ಚರ್ ಇಕ್ಕಿದ್ದಾರೆ ಅಂದ್ರೆ, ನಾನ್ ಚಾಲಕಪ್ಪ ಅದ್ರಲ್ಲೆಲ್ಲ. ನಮ್ಮ ಅಕ್ಕನ್ ಹೊಡಿತಿದ್ದಾಗೆ ನಾನು ಎಲ್ಲ ಓದ್ ಮುಗಿಸ್ಬಿಡ್ತಿದ್ದೆ ಬೇಗ. ಬಟ್ ಆದ್ರೆ ತೃಪ್ತಿಗೆ ಹೆಂಗ್ ಮಾಡೋಳು ಅಂದ್ರೆ, ಅವಳು ಫಸ್ಟೇ ಮುಗಿ ಮಾತೆ ಆಡಲ್ಲ, ಕೂತಿರೋಳು. ಹಿಂಗೇನೆ ನಾನೊಬ್ಳೆ ವಟ 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 ಅನ್ನವಳು. ಓದಿಲ್ಲ ಅಂದ್ರೆ ರಾತ್ರಿ 12 ಗಂಟೆ ಆದ್ರೂ ಮೇನ್ ರೋಡ್ ಹೋಗಿ ನಿಲ್ಸೋಳು. ಅಷ್ಟು ಟಾರ್ಚರ್ ಮಾಡೋ ನಮ್ಮ ಅಕ್ಕನ್ಗೆ ನೀವು ಸಬ್ಸ್ಕ್ರೈಬ್ ಮಾಡ್ಬೇಕಾ ಹೇಳಿ? ಮಾಡ್ಬೇಕು. ಶೀಸ್ ಅ ಸೈಕೋಪಾತ್. ಸೈಕಾಲಜಿ ಓದಿದೀನಿ ಅಂತ ಸೈಕೋ ತರ ಆಡ್ತಿರ್ತಾರ ಒಂದೊಂದ್ಸಲ. ಆತರ ಕಾಟ ಕೊಟ್ಟಿರೋದಕ್ಕೆ ಇವತ್ತು ಅವಳು ಒಳ್ಳೆ ಎಜುಕೇಶನ್ ಇದು ಆಕ್ಚುಲಿ ಚೆನ್ನಾಗಿರೋದು. ಇದು ಆಕ್ಚುಲಿ ಚೆನ್ನಾಗಿದೆ. ಹೇಳಮ್ಮ. ಅವಾಗ ಅಷ್ಟು ಕಾಟ ಕೊಟ್ಟಿರೋದಕ್ಕೆ ಇವಾಗ ಒಳ್ಳೆ ಎಜುಕೇಶನ್ ಅಲ್ಲಿ ಇದ್ದಾಳೆ ಅವಳು. ಊರೇನೆ ಅಂದರು ನೀ ನನ್ನ ದೇವರು, ಜಗಕ್ಕೆ ಮುಕ್ಕೋಟಿ ದೇವರು, ನೀ ನನ್ನ ದೇವರು. ಹೊಡಿರಿ ಚಪ್ಪಾಳೆ ಇದ್ರೆ ನೆಮ್ಮದಿಯಾಗಿರ್ಬೇಕು. ಜೈ ಡಿ ಬಾಸ್, ಜೈ ಡಿ ಬಾಸ್, ಓನ್ಲಿ ಡಿ ಬಾಸ್, ಜೈ ಡಿ ಬಾಸ್, ರಶ್ಮಿಕಾ ಡಿ ಬಾಸ್, ಜೈ ಡಿ ಬಾಸ್. ಮಾತೇ ಇಲ್ಲ ಗೈಸ್. ನಾನು ಏನು ಗೊತ್ತಾ ನೋಡಿ, ಇಲ್ಲಿ ಕೂತಿದ್ದಾರದ ಜೆನ್ಸಿ ಸಹವಾಸ ಎಷ್ಟು ಕಾನ್ಷಿಯಸ್ ಆಗಿಬಿಟ್ಟಿದ್ದೀನಿ ಅಂದರೆ, ಇಷ್ಟೊತ್ತಿಗೆ ಊಟಕ್ಕೆ ಕೂತ್ಕೊಂಡ್ರೆ ನನ್ನ ಪ್ಲೇಟ್ ನೋಡಿ, ಈ ಪ್ಲೇಟ್ ಪೂರ್ತಿ ಕಾರ್ಬೋಹೈಡ್ರೇಟ್ಸ್ ಇದೆ ಅದ್ರಲ್ಲೂ ಗೈಸ್, ಇದ್ರಲ್ಲೂ ಹುಡುಕ್ತಾಳೆ ನೋಡಿ ಗೈಸ್. ರಾಗಿ ರೊಟ್ಟಿ ತಿಂತಾ ಇದ್ರೆ ಇದ್ರಲ್ಲೂ ಕಾಣಿಸಿದೆ ಅಂತ. ಫುಲ್ ಬ್ಯಾಲೆನ್ಸ್ ಮೀಲ್ ತಿಂತಾಳ, ಅದನ್ನ ಹೇಳೋದಪ್ಪ. ಈಗ ನಾನ್ ತಿನ್ನೋದು ಅದು ಬ್ಯಾಲೆನ್ಸ್. ನಾನು ಆಕ್ಚುಲಿ ನಾನು ತಿನ್ನೋದಂದ್ರೆ ಇಲ್ಲಿ ಇಷ್ಟು ಒಂದ್ ಕಡೆ ಬ್ಯಾಟ್ಸ್ ಬರುತ್ತಲ್ಲ, ಫ್ರೈಮ್ಸ್. ಅದಕ್ಕೆ ಒಳಗಡೆ ಬ್ಯಾಟ್ ಇರುತ್ತೆ. ಗೈಸ್ ನನ್ನ ಫೇವ್ರೆಟ್, ನಂಗೆ ತುಂಬಾ ಇಷ್ಟ ರಾಗಿ ರೊಟ್ಟಿ. ನಿಮಗೇನು ಇಷ್ಟ ಫೇವ್ರೆಟ್ ಊಟ? ನಾನ್ ವೆಜ್, ಚಿಕನ್ ಬಿರಿಯಾನಿ, ಮಟನ್ ಬಿರಿಯಾನಿ, ನಾನ್ ವೆಜ್, ಫಿಶ್. ಫೇವ್ರೆಟ್ ಫಿಶ್ ಕ್ರ್ಯಾಬ್, ಸೀ ಫುಡ್ಸ್. ಇವಳಿಗೆ ಸೀ ಫುಡ್ಸ್ ಅಂದ್ರೆ ತುಂಬಾ ಇಷ್ಟ ಗೈಸ್. ಫಿಶ್ ಇಷ್ಟ, ಹಾಗಂತ ಕ್ರ್ಯಾಬ್ ಅಲ್ಲಿ ತಿನ್ನಲ್ಲ, ಬರೀ ಫಿಶ್ ಮಾತ್ರ ಇಷ್ಟ. ನಿಂಗೆ ಜಂಜಿ? ನಾನ್ ವೆಜ್ ಎಲ್ಲ, ನಾನ್ ವೆಜ್ ಅಷ್ಟೇ, ನಾನ್ ವೆಜ್ ಆಗಿರ್ಬೇಕು.
ತಿಂದಿಲ್ದರೆ ನಾನು ನಾಲ್ಗೆ ಎಲ್ಲ ಕೆಟ್ಟು. ಇವಾಗ ನಾವು ನವರತೆ ಅಂತ ತಿಂತಾ ಇಲ್ಲ ಮಕ್ಕಳು, ಅದಕ್ಕೋಸ್ಕರ ಹಂಗೆ ಹೇಳ್ತಾ ಇದ್ದಾಳೆ. ನಾನು ಎನಿ ಟೈಮ್ ವೆಜಿಟೇರಿಯನ್, ಸೊ ನಂಗೇನು ಡಿಫ್ರೆನ್ಸೇ ಆಗಲ್ಲ. ದಿಸ್ ಬ್ಯಾಲೆನ್ಸ್ಡ್ ಮೀಲ್. ಇದು ಬ್ಯಾಲೆನ್ಸ್ ಅಲ್ಲ, ಮತ್ತೆ ಅದು ಮಧ್ಯ ಇವತ್ತು ಸಲಾಡ್ ಮಾಡಿಲ್ಲ ನಮ್ಮ ಪ್ರೋಟೀನ್ ಸೋಯಾ ಅಷ್ಟೇ. ಸೊ ಬ್ಯಾಡ್ ಮಧ್ಯ ವೇಟ್ ಗೈಸ್. ಸಿ ಸಲಾಡ್ ಇದೆ, ಮತ್ತೆ ಸೋಯಾ ಇದೆ ಪ್ರೋಟೀನು, ಈ ಕಡೆ ಕಾರ್ಬೋಹೈಡ್ರೇಟ್ಸ್ ಇದೆ, ಈ ಕಡೆ ವಾಟ್ ಫೈಬರ್ ಎಲ್ಲ ಇದೆ. ದಿಸ್ ಇಸ್ ಪ್ರೋಟೀನ್ ಇದೆ. ವಾಟ್ ಇಸ್ ದಿಸ್ ಬ್ಯಾಲೆನ್ಸ್ ಮೀಲ್. ಇದು ತಿಂತಾರೆ ಬ್ಯಾಲೆನ್ಸ್ ಅಲ್ಲ, ಇದು ಇಲ್ಲಿ ಫೈಬರ್ ಇಲ್ಲ ಅಷ್ಟೇ. ಫೈಬರ್ ಇಲ್ಲ, ಒಂದಿಲ್ಲ ಫೈಬರ್ ಇಸ್ ಮಿಸ್ಸಿಂಗ್ ಅಷ್ಟೇ. ಬಟ್ ಅಷ್ಟೆಲ್ಲ ಮಾಡ್ಕೊಟ್ಟಿರೋದಕ್ಕೆ ಯು ಶುಡ್ ಬಿ ಗ್ರೇಟ್ಫುಲ್. ಹಾ, ರಾಗಿ ಆಲ್ಸೋ ಹ್ಯಾಸ್ ಫೈಬರ್. ನೋ ಇನ್ನೇನು ದಿಸ್ ಇಸ್ ಬ್ಯಾಲೆನ್ಸ್. ಅಕ್ಕ ನಿಮ್ದು ನಂದು ಸೇಮ್ ಅದೇ. ಸೇಮ್ ಎಸ್ ಯಶಿಕಾ. ಸೇಮ್ ಡಿಟ್ಟೋ ಜೆರಾಕ್ಸ್ ಕಾಪಿ. ನೋಡಿ ಗೈಸ್, ಈಗಿನ ಮಕ್ಕಳು ಎಷ್ಟು ಡಯಟ್ ಕಾನ್ಶಿಯಸ್. ಈ ತರ ತಿನ್ಬೇಕು ಅಂತ ಗೈಸ್ ಅವಳು ಹೇಳೋದು. ಮಧ್ಯಾಹ್ನ ತಿಂದಿರೋದು ಗೈಸ್ ಏನ್ ಫೋರ್ಸ್ ಮಾಡ್ತಾರೆ ಗೊತ್ತಾ ಊಟ ಮಾಡಕ್. ನೋಡಿ ಅಷ್ಟೇ ಹಾಕಿರೋದು. ನೋಡಿ ಗೈಸ್ ಎಷ್ಟು ಬಲವಂತ ಮಾಡ್ತಾಳೆ ಗೈಸ್, ಸಿಕ್ಕಾಪಟ್ಟೆ ಬಲವಂತ ಮಾಡ್ತಾಳೆ ಗೈಸ್. ಇದೆ ನಂಗೆ ಹೊಟ್ಟೆಲಿ ಜಾಗನೇ ಇಲ್ಲ ಇವಾಗ. ಏನೋ ಒಂದ್ ಗ್ಲಾಸ್ ನೀರ್ ಕುಡಿಯೋಕ್ಕೂ ಜಾಗ ಇಲ್ಲ, ಯಾಕಂದ್ರೆ ನಾನು ಇಷ್ಟು ತಿನ್ನಲ್ವಲ್ಲ, ನಂಗೆ ಅದಕ್ಕೆ ಹೆವಿ ಅನ್ಸುತ್ತೆ. ನಾಳೆ ಬಂದ್ಬಿಟ್ಟು ಹಿಂಗೆ ಬೇಕಾದಾಗ ತೆಗಿತಾರೆ. ಇಲ್ಲ ನಾಳೆ ಸ್ವಲ್ಪ ಚೆನ್ನಾಗಿರೋ ಡ್ರೆಸ್ ತಗೊಂಡು ರೆಡಿಯಾಗಿ ನಿಲ್ಬೇಕು. ಸೊ ನಾಳೆ ಚೆನ್ನಾಗಿ ರೆಡಿಯಾಗಿ ಬರ್ತಾಳೆ. ನಾಳೆ ಬ್ಲಾಗ್ ಅಲ್ಲಿ ಸಿಗೋಣ. ಅಂಟಿಲ್ ದೆನ್ See you, tata, bye bye.